ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಸಂತೋಷದ ಸುದ್ದಿ ಏನು ಅಂದರೆ, ಈ ವರ್ಷಕ್ಕಾಗಿ ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಈಗ ಯಾರೆಲ್ಲ ಬಯಾಲಜಿ ತಗೊಂಡು ಓದ್ತಾ ಇದ್ದೀರೋ ಅಂತಹ ವಿದ್ಯಾರ್ಥಿಗಳಿಗೆ, PCMB ವಿದ್ಯಾರ್ಥಿಗಳಿಗೆ ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ಟೋಟಲ್ಲು ಬನ್ನಿ, ನಿಮಗೆಲ್ಲರಿಗೂ ಕೂಡ 20 MCQಸ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರುತ್ತೆ. ಎಲ್ಲಿಂದ ಬರುತ್ತೆ ಅದನ್ನು ಹೇಳಿ ಕೊಡ್ತೇನೆ. ಟೋಟಲ್ಲು 72 ಮಾರ್ಕ್ಸ್ ಕ್ವಶನ್ಸ್ ಬರೀಬೇಕು. ಯಾವ ಪಾಠದಿಂದ ಬರುತ್ತೆ ಅದು ಕೂಡ ಇದೇ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಟೋಟಲ್ಲು ತಾವುಗಳು 7 3 ಮಾರ್ಕ್ಸಿನ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಬರೀಬೇಕು. ಹಾಗಿದ್ದರೆ ಯಾವ ಪಾಠದಿಂದ ಬರುತ್ತೆ ಇದನ್ನೆಲ್ಲ ಈಗ ನಾವು ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಚಾಪ್ಟರ್ 1 ಬಂದು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಇದೆ. ಇದು ನಿಮಗೆ ಟೋಟಲ್ಲು 11 ಮಾರ್ಕ್ಸ್ ವೇಟೇಜನ್ನು ಹೊಂದಿದೆ. 11 ಮಾರ್ಕ್ಸ್ ವೇಟೇಜ್ ಅಂತ ಹೇಳಿದರೆ 11 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುತ್ತೆ. ಈ 11 ಮಾರ್ಕಲ್ಲಿ ನಿಮಗೆ ಒಂದು MCQ ಬರುತ್ತೆ, 2 ಅಂಕದ ಒಂದು ಪ್ರಶ್ನೆ ಇರುತ್ತೆ, 3 ಅಂಕದ ಒಂದು ಪ್ರಶ್ನೆ ಬರುತ್ತೆ, ಹಾಗೂ 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಟೋಟಲ್ಲು ಈ ಪಾಠದಿಂದ 4 ಪ್ರಶ್ನೆಗಳು ಬರ್ತವೆ. ಆ 4 ಪ್ರಶ್ನೆಗಳು ಈಗೇನು ಮಾಡಬೇಕು, ಟೆಕ್ಸ್ಟ್ ಬುಕ್ ತಗೊಂಡು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಮುಂದೆ 1+2+3+5 ಅಂತ ಬರ್ಕೊಳ್ಳಿ. ನೆಕ್ಸ್ಟು ನೋಡಿ, ಈಗ ಹ್ಯೂಮನ್ ರೀಪ್ರೊಡಕ್ಷನ್ ಅಂತ ಇದೆ. ಹ್ಯೂಮನ್ ರೀಪ್ರೊಡಕ್ಷನಲ್ಲಿ ನಿಮಗೆಲ್ಲರಿಗೂ ಕೂಡ 2 MCQಸ್ಗಳು ಬರುತ್ತೆ. ಟೋಟಲ್ಲು ವೇಟೇಜು ಕೇವಲ 10 ಮಾರ್ಕ್ಸಿಗೆ ಈ ಒಂದು ಪಾಠ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. 2 ಮಾರ್ಕ್ಸಿನ ಕ್ವಶನ್ಸ್ ಈ ಒಂದು ಪಾಠದಿಂದ ಬರಲ್ಲ. ಒಂದು 3 ಮಾರ್ಕು, ಒಂದು 5 ಮಾರ್ಕ್ ಕ್ವಶನ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರುತ್ತೆ. ಚಾಪ್ಟರ್ 3 ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಇದೆ. ನಿಮಗೆ 6 ಮಾರ್ಕ್ಸಿಗೆ ವೇಟೇಜನ್ನು ಹೊಂದಿದೆ. ಇದು ಒಂದು MCQ ಮಾತ್ರ ಬರುತ್ತೆ. 2 ಮಾರ್ಕ್ ಕ್ವಶನ್, 3 ಮಾರ್ಕ್ ಕ್ವಶನ್, 5 ಮಾರ್ಕ್ ಕ್ವಶನ್ಸ್ ಈ ಒಂದು ಪಾಠದಿಂದ ಬರುವುದಿಲ್ಲ. ಯಾವುದು ರೀಪ್ರೊಡಕ್ಟಿವ್ ಹೆಲ್ತ್. ಕ್ಲಿಯರ್ ಮೈ ಡಿಯರ್? ಬನ್ನಿ ಚಾಪ್ಟರ್ 4 ಅನ್ನು ನೋಡೋಣ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಇದೆ. ಇದು ಚಾಪ್ಟರ್ 4 13 ಮಾರ್ಕ್ಸಿಗಿದೆ. 13 ಮಾರ್ಕ್ಸಿನ ಪಾಠ, ಒಂದು MCQ, 2 ಅಂಕದ ಒಂದು ಪ್ರಶ್ನೆ ಹಾಗೂ 5 ಅಂಕದ 2 ಪ್ರಶ್ನೆಗಳು ಬರ್ತವೆ. ಅಂದರೆ ಇದಕ್ಕೆ ಬಹಳ ವೇಟೇಜನ್ನು ತಾವುಗಳು ಕೊಡಲೇಬೇಕು. ಯಾವುದು ಚಾಪ್ಟರ್ 4 ವೇಟೇಜ್ ಜಾಸ್ತಿ ಇದೆ. ಹಾಗಾಗಿ ಟೋಟಲ್ ನಿಮಗೆ ಇಲ್ಲಿ 4 ಪ್ರಶ್ನೆಗಳು ಬರ್ತವೆ. ಕ್ಲಿಯರ್ ಮೈ ಡಿಯರ್? ಬನ್ನಿ ಈಗ ಮುಂದೆ ಹೋಗುವ. ಚಾಪ್ಟರ್ 6 ಅನ್ನು ನೋಡೋಣ. ಚಾಪ್ಟರ್ 5 ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಇದೆ. ಇದು ಕೂಡ ನಿಮಗೆ 13 ಮಾರ್ಕ್ಸಿಗೆ ಬರುತ್ತೆ. ಒಂದು MCQs ಇದೆ, 2 ಅಂಕದ ಪ್ರಶ್ನೆ ಬರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ ಬರಲ್ಲ, 5 ಅಂಕದ 2 ಪ್ರಶ್ನೆಗಳು ಬರ್ತವೆ. ಅಲ್ಲಿದ್ದರೆ ಟೋಟಲ್ ನಿಮಗೆ 13 ಮಾರ್ಕ್ಸ್ ಇದೆ. ಟೋಟಲ್ 4 ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರುತ್ತೆ. ಚಾಪ್ಟರ್ 6 ಇದೆ ಅಲ್ವಾ, ಎವಲ್ಯೂಷನ್ ಅಂತ, ಅದು ಟೋಟಲ್ 7 ಮಾರ್ಕ್ಸಿಗಿದೆ. ಅಂದರೆ ವೇಟೇಜ್ ಎಲ್ಲ ಪಾಠಕ್ಕಿಂತ ಸ್ವಲ್ಪ ಕಡಿಮೆ ಆಯಿತು. ಇದು ನಿಮಗೆ 2 MCQs ಬರುತ್ತೆ ಈ ಪಾಠದಿಂದ. 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಇಷ್ಟೇ, ಖಲಾಸ್ ಇಲ್ಲಿಗೆ, ಆಯಿತಾ? ನೆಕ್ಸ್ಟು ಚಾಪ್ಟರ್ 7 ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಅಂತ ಇದೆ. ಇದು ನಿಮಗೆ 11 ಮಾರ್ಕ್ಸಿಗಿದೆ. ಇಲ್ಲಿ 3 MCQs ಬರುತ್ತೆ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ. 2 ಮಾರ್ಕ್ಸ್ ಕ್ವಶನ್ ಬರಲ್ಲ ಈ ಪಾಠದಿಂದ. 3 ಮಾರ್ಕಿನ ಒಂದು ಪ್ರಶ್ನೆ ಬರುತ್ತೆ, 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಕ್ಲಿಯರ್? ಇದು ಟೋಟಲ್ ನಿಮಗೆ 11 ಮಾರ್ಕಿಗಿದೆ. ಚಾಪ್ಟರ್ 8 ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ ಇದೆ. ಇದು ಟೋಟಲು 7 ಮಾರ್ಕ್ಸಿಗಿದೆ. ಇದು 2 MCQ ಬರುತ್ತೆ, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಇಷ್ಟೇ, ಮತ್ತೇನು ಬರಲ್ಲ ಅಲ್ಲಿಂದ. ನೆಕ್ಸ್ಟು ಚಾಪ್ಟರ್ 9 ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಅಂತ ಇದೆ. ಇದು ನಿಮಗೆ ಟೋಟಲ್ಲು 6 ಮಾರ್ಕ್ಸಿಗೆ ಇದೆ. ಇಲ್ಲಿ ನಿಮಗೆ ಕೇವಲ ಒಂದು MCQ ಬರುತ್ತೆ, ಒಂದು 5 ಅಂಕದ ಪ್ರಶ್ನೆ ಬರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಚಾಪ್ಟರ್ 9 ಬಿಟ್ಟೇನೋ ಅಲ್ವಾ, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೋಸೆಸ್ ಅಂತ ಇದೆ. ಇದು ಕೂಡ ನಿಮಗೆ 7 ಮಾರ್ಕ್ಸಿಗಿದೆ. ಇಲ್ಲಿ 2 MCQ ಬರುತ್ತೆ, 2 ಅಂಕದ ಪ್ರಶ್ನೆ ಏನು ಬರಲ್ಲ, 3 ಅಂಕದ ಪ್ರಶ್ನೆ ಏನು ಬರಲ್ಲ, 5 ಅಂಕದ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ. ನೆನಪಿರಲಿ, ಆಯಿತಾ? 5 ಮಾರ್ಕ್ ಕ್ವಶನ್ ಎಲ್ಲೆಲ್ಲಿ ಬರುತ್ತೆ ಅಂತ. ಯಾಕಂದರೆ ಟೋಟಲ್ ನೀವು 5 ಅಂಕದ 10 ಪ್ರಶ್ನೆಗಳನ್ನು ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ಬರೀತೀರಾ ನೀವು? ಆ ಹೋಪು ನನಗಿದೆ. ಯಾಕಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಟೋಟಲ್ಲು 5 ಅಂಕದ 10 ಪ್ರಶ್ನೆಗಳನ್ನು ನೀಡ್ತಾರೆ. ಈ 10 ಪ್ರಶ್ನೆಗಳಲ್ಲಿ ತಾವುಗಳು ಅಲ್ಲಿ ಬರೀಬೇಕಾಗಿದ್ದು ಎಷ್ಟು ಅದನ್ನೆಲ್ಲ ನಾವು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಈಗ ಇದನ್ನು ಮುಗಿಸೋಣ ಬನ್ನಿ. ಯಾವುದ್ರಿ ಉಳಿದಿದ್ದು? ಚಾಪ್ಟರ್ 11 ಆರ್ಗ್ಯಾನಿಸಮ್ ಆ್ಯಂಡ್ ಪಾಪ್ಯುಲೇಷನ್ ಅಂತ ಇದೆ ಅಲ್ವಾ. ಇಲ್ಲಿ MCQ ಒಂದೇ ಒಂದು ಬರುತ್ತೆ ಸರ್, ಹಾಗೂ 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅಷ್ಟೇ, ಏನು ಬರಲ್ಲ. 2 ಮಾರ್ಕ್ 3 ಮಾರ್ಕ್, ಆಯಿತಾ? ಎಕೋಸಿಸ್ಟಮ್ ಅಂತ ಇದೆ. ಇದು ಕೇವಲ ಓನ್ಲಿ 4 ಮಾರ್ಕ್ ಕ್ವಶನ್ ರೈಸ್ ಆಗುತ್ತೆ. ಇಲ್ಲಿ ಒಂದು MCQ ಬರುತ್ತೆ, ಒಂದು 3 ಮಾರ್ಕ್ ಕ್ವಶನ್ ಬರುತ್ತೆ. ಇಷ್ಟೇ.
ನೆಕ್ಸ್ಟ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ವರ್ಸೇಷನ್ ಅಂತ ಇದೆ. ಇದು ನಿಮಗೆ 4 ಮಾರ್ಕ್ಸಿನ ವೇಟೇಜನ್ನು ಹೊಂದಿದೆ. 2 MCQs ಬರುತ್ತೆ ಹಾಗೂ 2 ಅಂಕದ ಪ್ರಶ್ನೆ ಬರುತ್ತೆ. ಇಲ್ಲಿಗೆ ಸಂಪೂರ್ಣವಾಗಿ ಟೋಟಲು ನಿಮ್ಮ ಕ್ವಶನ್ ಪೇಪರು ಎಷ್ಟಕ್ಕೆ ಏನಂತೀರ ತಾವುಗಳು 105 ಮಾರ್ಕ್ಸಿಗೆ ರೆಡಿ ಆಗುತ್ತೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಇರೋದು 70 ಮಾರ್ಕ್ಸಿಗೆ ಬಯೋ, ಅಂದರೆ 35 ಮಾರ್ಕ್ಸು ಕ್ವಶನ್ ಪೇಪರಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಇರ್ತವೆ. ಅರ್ಥ ಆಗುತ್ತಾ? ಆ 35 ಕ್ವಶನ್ಸ್ ಕೂಡ ಪಾರ್ಟ್ ಎನಲ್ಲಿ ಎಕ್ಸ್ಟ್ರಾ ಇರಲ್ಲ. ಪಾರ್ಟ್ ಬಿ ಇಂದ ಹಿಡಿದು ಪಾರ್ಟ್ ಡಿವರೆಗೆ ಏನೆಲ್ಲ ಕ್ವಶನ್ ಆನ್ಸರ್ಸ್ ಬರೀತಿರೋ ಅಲ್ಲಿ ನಿಮಗೆ ಎಲ್ಲ ಭಾಗದಲ್ಲೂ ಎಕ್ಸ್ಟ್ರಾ ಕ್ವಶನ್ಸ್ಗಳು ಇರ್ತವೆ. ಅರ್ಥ ಆಗತ್ತೆ ಎಲ್ಲರಿಗೂ? ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಷ್ಟು ಕಷ್ಟಪಟ್ಟು ಓದ್ತಿರೋ ಒಳ್ಳೆ ಅಂಕಗಳನ್ನು ತೆಗಿಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀಟಾಗಿ ಈ ಚಾಪ್ಟರ್ ವೇಟೇಜನ್ನು ಬರ್ಕೊಂಡ್ರೆ, ಯಾಕಂದರೆ ಈ ಒಂದು ಹಾಳೆ ಸಪ್ರೇಟಾಗಿ ಇಟ್ಕೊಂಡ್ರೆ ಏನು ಉಪಯೋಗವಿಲ್ಲ. ಇದನ್ನು ತಾವುಗಳು ಏನು ಮಾಡಬೇಕು ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ನಾನು ಹೇಳಿದ್ದಲ್ವ ಆ ರೀತಿಯಾಗಿ ಬರ್ಕೊಂಬಿಟ್ರೆ ಖಲಾಸ್. ಆಯಿತಾ? ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.